राज्य मंत्रिमंडळ विस्ताराच्या पार्श्वभूमीवर राजकीय हालचालींना वेग आला असून बेळगाव शहर मतदारसंघाचे काँग्रेस आमदार आसिफ सेठ यांना मंत्रिपद द्यावे अशी जोरदार मागणी हरळय्या समगर समाजाचे नेते, दलित समाजाचे प्रतिनिधी आणि समर्थकांनी केली आहे. शहरात आयोजित पत्रकार परिषदेत समाजाचे नेते लक्ष्मण माचकनूर आणि लक्ष्मण काळे यांनी सांगितले की अनेक वर्षांपासून बेळगाव शहर मतदारसंघाला मंत्रिपद मिळालेलं नाही. ನನ್ನ ಹೆಸರು ಲಕ್ಷ್ಮಣ ಮಾಚಕ್ನೂರ್ ಅಂತೇಳಿ ಪಂಚಕಮಿಟಿಯ ಸದಸ್ಯರು. ಇವತ್ತಿನ ಮುಖ್ಯ ಉದ್ದೇಶ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಉತ್ತರ ಭಾಗದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಾಜು ಆಸಿಫ್ ಶೇಟ್ ಸಾಹೇಬರಿಗೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಬೇಕಂತೇಳಿ ನಮ್ಮ ಹರಳಯ್ಯ ಸಮಾಜದ ಸಮಸ್ತ ಬಂಧುಗಳು ಆಗ್ರಹಿಸ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಅವರು ಯಾವ ಧರ್ಮ, ಜಾತಿ, ಮತ, ಪಂಥ, ಅಲ್ಪಸಂಖ್ಯಾತರು, SC ST ಅಂತಕ್ಕಂಥ ಮನೋಭಾವ ಇಲ್ಲದ ಒಳ್ಳೆ ರೀತಿಯಾದಂಥ ಕಾರ್ಯವನ್ನು ಮಾಡ್ತಕ್ಕಂಥವರು, ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂತಹ ಶಾಸಕರಾಗಿದ್ದಾರೆ. ಕಾರಣ ಅವರಿಗೆ ಸಚಿವ ಸ್ಥಾನದಲ್ಲಿ ನೀಡಿದರೆ ಬೆಳಗಾವಿ ನಗರದ ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗದ. ಅದಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ಹೈಕಮಾಂಡಿಗೆ ಮತ್ತು ಕರ್ನಾಟಕ ಗಣ ಸರ್ಕಾರಕ್ಕೆ ನಮ್ಮ ಹರಳಯ್ಯ ಸಮಗಾರ ಸಮಾಜದ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ, ಒತ್ತಾಯಪಡಿಸ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ರಾಜು ಆಸಿಫ್ ಶೇಟ್ ಸಾಹೇಬರಿಗೆ सचिव ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಮಾಡಿಕೊಡಬೇಕು, ಒಂದು ಸ್ಥಾನ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. पक्षनिष्ठ आणि सक्षम नेता म्हणून त्यांची ओळख असून त्यांना मंत्रिपद देण्यासाठी सर्व आवश्यक पात्रता असल्याचे मतही नेत्यांनी व्यक्त केले. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.